ನಮಸ್ಕಾರ. ಸೊ ಈಗ ಒರಿಜಿನಲ್ ಗ್ಯಾಂಗ್ಸ್ಟರ್ OG ಆದಂತಹ UPSC ಕಂಡಕ್ಟ್ ಮಾಡಿದಂತಹ EPFO ಎಕ್ಸಾಮ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಎಂದಿನಂತೆ ನಮ್ಮ ರೂಲ್ಸ್ಗಳು ಇಲ್ಲಿ ಸಹ ಅನ್ವಯ ಆಗಿದ್ದು ವಿತ್ ಎವಿಡೆನ್ಸನ್ನು ನಿಮ್ಮ ಮುಂದೆ ಈಗ ಇಡ್ತಾ ಇದ್ದೇನೆ. ಐ ಆಮ್ ಟೆಲ್ಲಿಂಗ್ ಯರ್ ಅಪ್ರೋಚ್. ಅಫ್ಕೋರ್ಸ್ ವಿ ಆರ್ ಫೈಂಡಿಂಗ್ ಆನ್ಸರ್ಸ್ ಫಾರ್ ದಿಸ್. ಸೊ ಆನ್ಸರ್ಸ್ನ ಫೈಂಡ್ ಔಟ್ ಮಾಡೋದ್ರ ಜೊತೆಗೆ ಅಪ್ರೋಚ್ ಹೇಗಿದೆ ಅನ್ನೋದನ್ನು ತಿಳ್ಕೊತ ಹೋಗೋಣ. ನೋಡಿ, ಒಂದು ಯು ಪಿ ಎಸ್ ಸಿ ಕ್ವಶನ್ ಪೇಪರ್ಸು ಇಟ್ ಈಸ್ ಗೋಯಿಂಗ್ ಟು ಸೆಟ್ ಎ ಟ್ರೆಂಡ್ ಫಾರ್ ಆಲ್ ಓವರ್ ದಿ ಕಂಟ್ರಿ. ಸೊ ನೀವು KE ಎಕ್ಸಾಮು, KPSC ಎಕ್ಸಾಮು, UPSC ಪ್ರಿಲಿಮ್ಸ್ ಆರ್ ಎನಿ ಅದರ್ ಎಕ್ಸಾಮ್ಸ್ ಫಾರ್ ದಟ್ ಮ್ಯಾಟರ್, you just see the trend and the pattern of the UPSC question papers. That's why I am here. Okay, so first question starts with ಏನಿದು question starts with 66ನೇ ಕ್ವಶನ್ನು. ಶ್ರೀ ಜತಿನ್ ಗೋಸ್ವಾಮಿ ಎ ಪದ್ಮಭೂಷಣ ಅವಾರ್ಡಿ ಇನ್ ದಿ ಇಯರ್ 2025 as is an exponent of which one of the following dance forms? So answer is Satriya. Okay, ಆನ್ಸರ್ಸ್ ಹುಡುಕೋದು ನಮ್ಮ ಉದ್ದೇಶ ಅಲ್ಲ. ಈಗ ಈ ಪ್ರಶ್ನೆ ಇಂದಿನ ಮರ್ಮವನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಏನಿದ್ರು ಮರ್ಮ ಅಂತಂದರೆ ನೋಡಿ, ಸೊ ಇಲ್ಲಿ ನಮಗೆ ಕ್ಲಾಸಿಕಲ್ ಡ್ಯಾನ್ಸ್ ಇಂಪಾರ್ಟೆಂಟ್. ಕ್ಲಾಸಿಕಲ್ ಡ್ಯಾನ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸರ್ ಈಗ ಫಾರ್ ಎಕ್ಸಾಂಪಲ್ ಪದ್ಮಭೂಷಣ ಅವಾರ್ಡಿಗೆ ಸಂಬಂಧಪಟ್ಟಾಗೆ ಸಿಕ್ಕಾಪಟ್ಟೆ ಡ್ಯಾನ್ಸಸ್ ಇರ್ತವೆ, ಅವ್ರಿಗೆಲ್ಲ ಕೊಟ್ಟಿರ್ತಾರೆ, ಹೇಗೆ ನೆನ್ಪಿಡೋಕೆ ಸಾಧ್ಯವೇ ಇಲ್ಲ ನೆನ್ಪಿಡೋಕ್ಕೆ. ದಟ್ಸ್ ವೈ ಶಾಂತಪ್ಪ ಸರ್ ಆಲ್ವೇಸ್ ಸೇಸ್ ಗೋ ಫಾರ್ ಕ್ಲಾಸಿಕಲ್ ಡ್ಯಾನ್ಸ್. ಸೊ ನೆಕ್ಸ್ಟ್ ನಾನೇನು ಇದರದ್ದು ನನ್ನ HOT ಸ್ಟೂಡೆಂಟ್ಸ್ಗಳಿಗೆ ಒಂದು ಇದು ಮಾಡ್ತಾ ಇದ್ದೀನಿ. ಡೂ ಹೋಮ್ವರ್ಕ್ ಆನ್ ಭರತನಾಟ್ಯಂ, ಸತ್ರಿಯ, ಕಥಕ್ಕಳಿ, ಕಥಕ್, ಕುಚುಪುಡಿ. ಸೊ ತದನಂತರದಲ್ಲಿ ಇಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳು ಯಾವುವು? ತ್ರಿಭಂಗಿ, ಇವುಗಳ ಬಗ್ಗೆ ನೋಡ್ಕೋಬೇಕು. ಮೃದಂಗಂ, ನಾದಸ್ವರ. ತದನಂತರದಲ್ಲಿ ವಿಶೇಷವಾದ ಈ ಅಂಶಗಳು, ಈಗ ಫಾರ್ ಎಕ್ಸಾಂಪಲ್ ಕುಚಿಪುಡಿ, ಒಂದು ಬಟ್ಟಲಲ್ಲಿ ಡ್ಯಾನ್ಸನ್ನು ಮಾಡ್ತಕ್ಕಂಥದ್ದು, ಪುರುಷರು ಮಾಡ್ತಕ್ಕಂಥದ್ದು ಯಾವುದು, ಮಹಿಳೆಯರು ಮಾಡ್ತಕ್ಕಂಥದ್ದು. ತದನಂತರದಲ್ಲಿ ನಮಗೆ ಕಣ್ಣಿನ ಮೇಲೆ ಆಗ್ತಕ್ಕಂತಹ ಒಂದು ಗೆರೆಗಳು, ಮೋಹಿನಿ ಅಟ್ಟಂ ಇರ್ಬೋದು, ಅಲ್ಲಿ ಪುರುಷರಿಗೆ ಮಾತ್ರ ಅಲ್ಲವಿದೆಯಾ, ಸ್ತ್ರೀಯರಿಗೆಲ್ಲವಿದೆಯಾ ಇಲ್ಲೋ, ಇವೆಲ್ಲ ಆ್ಯಂಗಲಿಂದ ಓದ್ಕೋಬೇಕು. ದಿಸ್ ಈಸ್ ದಿ ಒನ್ ಥಿಂಗ್. ಓಕೆ, ಸೊ ಸಾತ್ರಿಯ ಅಂತಕ್ಕಂಥದ್ದು ಒಂದು, ಇದು ನಮಗೆ ಅಸ್ಸಾಮಲ್ಲಿ ಕಂಡು ಬರ್ತಕ್ಕಂಥದ್ದು. ಸಾತ್ರಿಯ ಅಂತದ್ದು, ಸತ್ರೇಯಸ್ ಅಂತಂದರೆ ಅವು ಒಂದು ರೀತಿಯಲ್ಲಿ ಮಠಗಳು ಇದ್ದ ಹಾಗೆ. ಅದು ಶಂಕರ ದೇವ ಇದರ ಪ್ರತಿಪಾದಕರು. ಈ ಒಂದು ವೈಷ್ಣವ ಪಂಥಗಳು ಇದ್ಯಾವುದು ಸಾತ್ರಿಯ ಡ್ಯಾನ್ಸ್ ಅಂದರೆ ಶಂಕರ ದೇವರು ಅಂತಕ್ಕಂಥವರು ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಸಾತ್ರಿಯ ಡ್ಯಾನ್ಸ್ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಸೂಫಿಸಮ್ಗೆ ಒಂದು ರೀತಿಯಲ್ಲಿ ಪರ್ಯಾಯವಾಗಿ ಕಂಡು ಬರ್ತಕ್ಕಂಥದ್ದು, ತಪ್ಪಿಲ್ಲ. ಓಕೆ, ಫೈನ್. ಸೊ ನೀವು ನೆಕ್ಸ್ಟು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ, ಸರ್ ಕರೆಂಟ್ ಅಫೇರ್ಸ್ ಸ್ವಾಮಿ ಇದು ಕರೆಂಟ್ ಅಫೇರ್ಸೇ ಒಪ್ಕೊತೀನಿ, ಆದರೆ ಸ್ಟ್ಯಾಟಿಕ್ಕಿಂದ ಕ್ವಶನ್. ಏನು ಸ್ಟ್ಯಾಟಿಕ್ ಅಂತಂದರೆ ಕ್ಲಾಸಿಕಲ್ ಡ್ಯಾನ್ಸು ಸ್ಟ್ಯಾಟಿಕ್ಕು, ಇದು ಕರೆಂಟ್ ಅಫೇರ್ಸು. ಸೊ ಯಾವುದು ಸ್ಟ್ಯಾಟಿಕ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಇದು ನಿಮ್ಮ ಬೇಸ್ ಸ್ಟ್ರಾಂಗ್ ಇರಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಶ್ರೀ ಜತಿನ್ ಗೋಸ್ವಾಮಿ ಈ ವರ್ಷ ಇವ್ರಿಗೊಂದು ಅವಾರ್ಡ್ ಬಂತು. ನೆಕ್ಸ್ಟ್ ಕಥಕ್ಕ ಇರೋರಿಗೆ ಬರುತ್ತೆ, ಅದು ಓದ್ಕೋಬೇಕು. ದಟ್ ಈಸ್ HOT, ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಈಗ ಏಳನೇ ಹೊಸ ಬ್ಯಾಚ್ ಆರಂಭ ಆಗ್ತಕ್ಕಂಥದ್ದು ನೋಡ್ಬೋದು. ಪೊಲಿಟಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಂದಿನಂತೆ ಹೊಸ ಪ್ರಶ್ನೆ ಪತ್ರಿಕೆ, ಹೊಸ ಸಬ್ಜೆಕ್ಟು, ತದನಂತರದಲ್ಲಿ ಹೊಸ ವರ್ಷದ ಆಫರನ್ನು ತಮಗೆ ಮುಂದೆ ಇಡಲು ಬಯಸ್ತಾ ಇದ್ದೀವಿ. ಸೊ ಆಸಕ್ತರು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, 9620131843. ವೆರಿ ಸಿಂಪಲ್. ವಿ ಆರ್ ಟೆಲಿಂಗ್ ಯರ್ ಅಪ್ರೋಚ್ ಕ್ಲಾಸ್. ಓಕೆ, ಇದು ಒಂದು ಅಪ್ರೋಚ್ ಆಯಿತು. 66ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ನು, 2 Indian servicemen were posthumously conferred with the Dag Hammarskjöld Medal in the year 2025 by which one of the following international organizations? ಸರ್ ಸರ್ಟನ್ಲಿ ಈಗ ಯೂಟ್ಯೂಬಲ್ಲಿ ಇದನ್ನು ನೋಡ್ತಕ್ಕಂಥವ್ರು ಯಾರಾದರೂ ಈ ಅವಾರ್ಡನ್ನು ಓದಿದರೆ ಎಲ್ಲಿ ಓದಿದ್ದೀರಿ ಅನ್ನೋದನ್ನು ನನಗೆ ಸ್ಪಷ್ಟವಾಗಿ ತಿಳಿಸ್ಬೇಕು. ಸರ್, ದೇರ್ ಈಸ್ ಎ ಲಿಮಿಟ್ ಫಾರ್ ಕರೆಂಟ್ ಅಫೇರ್ಸ್. ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್, ಟೈಮ್ ಆ್ಯಂಡ್ ಅಗೇನ್. ಎಸ್, ಬಟ್ ಸರ್ ಇಂಥ ಪ್ರಶ್ನೆಗಳು ಏನು ಮಾಡಬೇಕು? ಜಸ್ಟ್ ಅಪ್ಲೈ ಕಾಮನ್ ಸೆನ್ಸ್. ಗೋ ತಂಬ್ ರೂಲ್ ಅಂತಂದರೆ ಕುರುಡು ಗುರುತು ಏನಪ್ಪ ಅಂತಂದರೆ ಎಸ್, ಯುನೈಟೆಡ್ ನೇಷನ್ಸ್ ಅಂತಂದರೆ ಸುಮ್ಮನೆ ಟಿಕ್ ಹಾಕ್ಕೊಂಡು ಹೋಗಿ.
ಸರ್ ರಿಸ್ಕ್ ತೊಗೊಳ್ಬೇಕಾ ಇದನ್ನು? ಎಸ್, ಯು ಹ್ಯಾವ್ ಟು ಟೇಕ್ ರಿಸ್ಕ್. ವಿತೌಟ್ ಟೇಕಿಂಗ್ ರಿಸ್ಕ್ ಯು ವಿಲ್ ನಾಟ್ ಕ್ಲಿಯರ್ ಎನಿ ಎಕ್ಸಾಮ್ ಫಾರ್ ದಟ್ ಮ್ಯಾಟರ್. ಸೊ ನೀವೇನು ಮಾಡಬೇಕಂತಂದರೆ, ಎಸ್, ಆನ್ಸರ್ ಈಸ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಸೊ ನಿಮಗೆ ಇಲ್ಲಿನ ಅಪ್ರೋಚ್ ಏನಪ್ಪ ಅಂತಂದರೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಇದೆಯಲ್ಲ, ಸೊ ಇದು ಯಾವಾಗಲೂ HYT ಹೈ ಯೀಲ್ಡಿಂಗ್ ಟಾಪಿಕ್ ಪದೇ ಪದೇ ಬರ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ HYT ಫಾರ್ಮೆಟಲ್ಲಿ ಟೀಚ್ ಮಾಡುವ ದೃಷ್ಟಿಯಿಂದ ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಟೋಲ್ಡ್ ಟು ಅವರ್ ಎಜುಕೇಟರ್, ಡೂ ಓನ್ಲಿ 2 hours ಫಾರ್ 1 month. 2 hour ಮಾಡಬೇಕಷ್ಟೆ. ಒಂದು ತಿಂಗಳಿಗೆ 2 ತಾಸಲ್ಲಿ ಕರೆಂಟ್ ಅಫೇರ್ಸನ್ನು ಕ್ಲೋಸ್ ಮಾಡಬೇಕು. ಒಂದು ವರ್ಷದ ಕರೆಂಟ್ ಅಫೇರ್ಸನ್ನು 24 hours ಮುಗಿಸ್ತಾ ಇದ್ದೀವಿ. ಆ ಒಂದು ಕ್ಲಾಸಸ್ನ ಸರಿತಾ ಮೇಡಮ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಓಕೆ, ಸೊ ಇದು ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸು. ಸರ್ ಅದಕ್ಕೆ ಏನು ಮಾಡಬೇಕು? ಇದು ಹೋಗಬೇಕು. ಎಸ್, ಒಂದಾಯಿತು. ನೆಕ್ಸ್ಟು ಇದು ಈ ಅವಾರ್ಡ್ ಇದೆಯಲ್ಲಪ್ಪ, ಈ ಮೆಡಲ್ ಇದೆಯಲ್ಲ, ಇದು UN ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಸರ್ವೀಸು ಸಾಧನೆ ಮಾಡಿದವನಿಗೆ, UN ಶಾಂತಿ ಪಾಲನಾ ಪಡೆಗಳನ್ನು, ಇವ್ರನ್ನ ಬ್ಲೂ ಹೆಲ್ಮೆಟ್ಸ್ ಅಂತಾರೆ. ಯಾಕೆ? ವೈ ದೇ ಆರ್ ಕಾಲ್ಡ್ ಆ್ಯಸ್ ಬ್ಲೂ ಹೆಲ್ಮೆಟ್ಸ್? ಕಾಮೆಂಟ್ ಮಾಡಿ. ನಂತರದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸೈನಿಕರನ್ನು ಶಾಂತಿ ಪಡೆಗೆ ಕಳುಹಿಸಿದಂತಹ ಕೀರ್ತಿ ಭಾರತಕ್ಕೆ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಭದ್ರತಾ ಮಂಡಳಿಯಲ್ಲಿ, ಸೆಕ್ಯೂರಿಟಿ ಕೌನ್ಸಿಲಲ್ಲಿ ವಿ ನೀಡ್ ಎ ಪರ್ಮನೆಂಟ್ ಸ್ಟೇಟಸ್. ಸೊ ಈ ಥರ ಬರಿಬೇಕು. ಓಕೆ, ಸೊ ಇದು ನಮಗೇನಪ್ಪ ಅಂದರೆ ಇಂಪಾರ್ಟೆಂಟು UNO. ಸೊ UPSC ಗಿವಿಂಗ್ ಎ ಹಿಂಟ್, UNO ಇಂಪಾರ್ಟೆಂಟ್. ಇದೇ ಥರ ಎಲ್ಲ ನಮ್ಮ ರಾಜಣ್ಣ, ಸೋಮಣ್ಣ ಅಂತಕ್ಕಂತಹ ಕೆಳ ಹಂತದಲ್ಲಿ ಕಂಡು ಬರ್ತಕ್ಕಂಥ ಪರೀಕ್ಷೆಗಳು, ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡೋದು. ಎಸ್, ದಿಸ್ ಈಸ್ ಆಲ್ ಅಬೌಟ್ 67. ನೆಕ್ಸ್ಟು 68 ಏನಪ್ಪ ಕ್ವಶನ್? ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಈಸ್ ಕಾಮನ್ಲಿ ನೋನ್ ಆಸ್ SpaceX. ಎಸ್, ತುಂಬ ನ್ಯೂಸ್ ಮಾಡ್ತಾ ಇದೆ ಈಗ SpaceX ಮತ್ತು ಎಲಾನ್ ಮಸ್ಕ್ ಮೇಲೆ ನೀವೊಂದು ಕಣ್ಣಿಟ್ಟಿರಬೇಕು. ಬಿಕಾಸ್ ಈ ಬ್ರಿಂಗಿಂಗ್ ಎ ರೆವಲ್ಯೂಷನ್ ಇನ್ ದ ಟೆಕ್ನಾಲಜಿ. ಓಕೆ, ಸೊ ಆನ್ಸರ್ ಈಸ್ 1, ಸ್ಪೇಸ್ ಎಕ್ಸ್ಪ್ಲೋಷನ್. SpaceX ಅಂತಕ್ಕಂಥದ್ದು ಎಲಾನ್ ಮಸ್ಕ್ ಕೊಡುದನಲ್ಲಿ ಕಂಡು ಬರ್ತಕ್ಕಂತಹ ಪ್ರೈವೇಟ್ ಆರ್ಗನೈಜೇಷನ್. ನೆಕ್ಸ್ಟು ಸ್ಟೇಟ್ಮೆಂಟ್ 2, ಫಾಲ್ಕಾನ್ ಈಸ್ ಎ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ SpaceX, ವೇರಿಯಾಸ್ ಡ್ರಾಗನ್ ಈಸ್ ಎ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ NASA. ಸ್ಟೇಟ್ಮೆಂಟ್ ಈಸ್ ರಾಂಗ್. ಇದರಲ್ಲಿ ಅರ್ಧ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಫಾಲ್ಕಾನ್ ಈಸ್ ಎ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ SpaceX. ಈಗ ನಾವು PSLV, GSLV Mark 3 ಇವೆಲ್ಲ ಕಂಡು ಬರ್ತಾವಲ್ಲ ಸ್ಪೇಸ್ ವೆಹಿಕಲ್ಸ್. ಕ್ವಶನ್ ಕೇಳ್ತಾರೆ, ಗಗನಯಾನಕ್ಕೆ ಯಾವ ಸ್ಪೇಸ್ ವೆಹಿಕಲನ್ನು ಯೂಸ್ ಮಾಡ್ತಾ ಇದ್ದೀವಿ? ಕಾಮೆಂಟ್ ಮಾಡಿ. ಚಂದ್ರಯಾನ 3ಗೆ ಯೂಸ್ ಮಾಡಿದಂತಹ ವೆಹಿಕಲಲ್ಲಿ ಎಷ್ಟು ಸ್ಟೇಜ್ಗಳಲ್ಲಿ ಫ್ಯೂಯಲನ್ನು ತುಂಬಿತ್ತು? ಕ್ರಯೋಜೆನಿಕಲ್ಲಿ ಎಷ್ಟು ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಇಂಧನವನ್ನು ಸಂಗ್ರಹಿಸ್ತೀವಿ? ಕ್ವಶನ್ಸ್ ಬರುತ್ತದೆ ಈ ಥರ. ಓಕೆ, ವೈ ವಿ ಯೂಸ್ ಮೋರ್ GSLV ಮತ್ತು PSLVನ ವರ್ಕಿಂಗ್ ಅವರ್ಸ್ ಆಫ್ ದ ಇಸ್ರೋ ಅಂತ ಯಾಕೆ ಕರೀತಾರೆ? ಕಾಮೆಂಟ್ ಮಾಡಿ. PSLV ನಾನು ಮೋಸ್ಟ್ ಆಫ್ ದಿ ಟೈಮ್ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ, ಬರೀ ಡೈರೆಕ್ಟ್ ಕ್ವಶನ್ಸಿಗೆ ಮಾತ್ರ, ಅಂದರೆ ಪ್ರಶ್ನೆ ಉತ್ತರದಲ್ಲಿರ್ತಕ್ಕಂತಹ, ಅಂದರೆ ನೇರ ಪ್ರಶ್ನೆಗೆ ನೇರ ಉತ್ತರ ಮಾತ್ರ ಆನ್ಸರ್ಸ್ ಮಾಡ್ತಾರೆ ಹೊರತು ಎಲ್ಲಿ ಅನಾಲಿಟಿಕಲ್ ಸ್ಕಿಲ್ ಬರ್ತಲ್ಲ ಅಲ್ಲಿ ಆನ್ಸರ್ಸ್ ಮಾಡ್ತಾ ಇಲ್ಲ. ಯು ಹ್ಯಾವ್ ಅನಾಲಿಟಿಕಲ್ ಸ್ಕಿಲ್, ಯು ಶುಡ್ ನೋ ಹೌ ಟು ಅನಲೈಸ್ ದಿ ಇಶ್ಯೂ. ಸೊ PSLVನ ನಾವು ವರ್ಕಿಂಗ್ ಹಾರ್ಸ್, ದುಡಿಯುವ ಕುದುರೆ ಅಂತ ಯಾಕೆ ಕರಿತೀವಿ? ಓಕೆ, SpaceX. ವೆರಿಯಾಸ್ ಡ್ರ್ಯಾಗನ್ ಈಸ್ ದಿ ಸ್ಪೇಸ್ ವೆಹಿಕಲ್ ಡೆವಲಪ್ಡ್ ಬೈ NASA. ಅಲ್ಲ, ಡ್ರ್ಯಾಗನ್ ಈಸ್ ಎ ಸ್ಪೇಸ್ ವೆಹಿಕಲ್ ಬಟ್ ಈಸ್ ಡೆವಲಪ್ಡ್ ಆ್ಯಂಡ್ ಆಪ್ರೇಟೆಡ್ ಬೈ SpaceX ಓನ್ಲಿ. ಬಟ್ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು NASA, ಬಾಡಿಗೆ ಕೊಟ್ಟಿದ್ದಾರೆ. ನಾಸಾದವರಿಗೆ ಬಾಡಿಗೆ ಕೊಟ್ಟರು ಯಾರು? SpaceX ಅವರು. ಇಟ್ ಈಸ್ ನಾಟ್ ಡೆವಲಪ್ಡ್ ಆ್ಯಂಡ್ ಆಪ್ರೇಟೆಡ್ ಬೈ NASA. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ಓಕೆ, ಸೊ ನಾವು ಅಪ್ರೋಚ್ HYT, ಇದು HYTನ. ಎಸ್, ಏನಪ್ಪ? ಅಮೇರಿಕಾದಿಂದ ಬಿಡುಗಡೆ ಆಗ್ತಕ್ಕಂತಹ ಉಪಗ್ರಹಗಳು, ನೌಕಾ ಉಡಾವಣಾ ವಾಹನಗಳು ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್. ಅಮೇರಿಕಾದಲ್ಲಿ ಕಂಡು ಬರ್ತಕ್ಕಂಥ ಆ್ಯಕ್ಟ್ಗಳು, ಬಿಗ್ ಬ್ಯೂಟಿಫುಲ್ ಆ್ಯಕ್ಟ್. ಸೊ ಯು ಶುಡ್ ನೋ ದೀಸ್ ಟೈಪ್ ಆಫ್ ಥಿಂಗ್ಸ್. ಸೊ ನಮ್ಮ ಎಂದಿನಂತೆ ಇದು HYT.
ಸೊ ನಾಸಾದವರು ಬಿಡುಗಡೆ ಮಾಡ್ತಕ್ಕಂತಹ ಉಪಗ್ರಹಗಳನ್ನು ಇವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು 69th ಸ್ಪೋರ್ಟ್ಸ್ ಕೆಟಗರಿಯಲ್ಲಿ ಬರುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಲೇಟಿಂಗ್ ಟು 2026 ಫಿಫಾಸ್ ಮೆನ್ಸ್ ಫುಟ್ಬಾಲ್ ವರ್ಲ್ಡ್ ಕಪ್ ಈಸ್ ಆರ್ ಕರೆಕ್ಟ್? So USA, Mexico and Canada will jointly host the event. Yes, true. 48 teams shall participate in the event. Yes, true. Earlier it was 32. ಮೊದಲು 32 ತಂಡಗಳು, ಈಗ 48 ತಂಡಗಳು. ಬೋತ್ ಸ್ಟೇಟ್ಮೆಂಟ್ 1 and 2 ರೈಟ್. ಎಸ್ ಸರ್, ವಾಟ್ ಈಸ್ ಅಪ್ರೋಚ್ ಅಂದರೆ ನೋಡಪ್ಪ, ದಾವಣಗೆರೆ ಕಪ್, ಬಳ್ಳಾರಿ ಅಂತರ್ ಜಿಲ್ಲಾ ಕ್ರೀಡಾಕೂಟ, ರಾಷ್ಟ್ರೀಯ ಕ್ರೀಡಾಕೂಟಗಳು ಪರೀಕ್ಷೆಗೆ ಬರಲ್ಲ. ಪರೀಕ್ಷೆಗೆ ಬರ್ತಕ್ಕಂಥದ್ದು ವರ್ಲ್ಡ್ ಕಪ್ಸ್. ನೋಡಿ, ಇದು ವರ್ಲ್ಡ್ ಕಪ್. ಮೊನ್ನೆ ವರ್ಲ್ಡ್ ಕಪ್ಪನ್ನು ಗೆದ್ರಲ್ಲ ವುಮೆನ್ನು, ಬ್ಲೈಂಡ್ ವುಮೆನ್ನು. ಎಕ್ಸಾಮ್ಸ್ ಇಂಪಾರ್ಟೆಂಟು. ವರ್ಲ್ಡ್ ಕಪ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಇದು ವರ್ಲ್ಡ್ ಕಪ್ ಸ್ವಾಮಿ. ಯಾವುದೋ ಯುರೋಪಲ್ಲಿ ಇರ್ತಕ್ಕಂತಹ ಲೀಗು ನಿಮ್ಮ ಪರೀಕ್ಷೆಗೆ ಬರಲ್ಲ. ಯಾವುದೋ ಒಂದು ನಾರ್ಡಿಕ್ ಕಂಟ್ರೀಸ್ ಗೇಮ್ಸ್ ಎಕ್ಸಾಮ್ಸಿಗೆ ಬರಲ್ಲ. ಸೊ ಇದನ್ನು ನೀವು ಯಾವತ್ತು ಕಲ್ತ್ಕೊಳ್ತೀರೋ ಅವತ್ತು ಎಕ್ಸಾಮ್ಸ್ ಉದ್ಧಾರ ಆಗ್ತೀರ, ಅವತ್ತು ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರ. ಸೊ ಈ ನಿಟ್ಟಿನಲ್ಲಿ 1 year ಕರೆಂಟ್ ಅಫೇರ್ಸ್ ಬುಕ್ಕನ್ನು ಸರಿತಾ ಮೇಡಮ್ ಅವರು ಬುಕ್ ತರ್ತಾ ಇದ್ದಾರೆ. ಸೊ ಆಸಕ್ತರು ಆ ಬುಕ್ಕನ್ನು ತೆಗೆದುಕೊಳ್ಬೋದು. ಓಕೆ, ಸೊ ಇದು ಆಯಿತು. ತದನಂತರದಲ್ಲಿ ನಮಗೆ ಅಪ್ರೋಚು ಸಿಕ್ತು, ಆನ್ಸರ್ಸು ಸಿಕ್ತು. ಈಗ ಮತ್ತೊಂದು ಕರೆಂಟ್ ಅಫೇರ್ಸ್. ಪ್ರೈಮ್ ಮಿನಿಸ್ಟರ್ ಪೆಟಂಗಟಾರ್ನ್ ಶಿನವಾತ್ರ ವಾಸ್ ರಿಮೂವ್ಡ್ ಬೈ ಥೈಲ್ಯಾಂಡ್ಸ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಥೈಲ್ಯಾಂಡ್ಸ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ in the year 2025 over the leaked phone call with senior state person of which neighboring country? Cambodia. ನೋಡಿ, ಆನ್ಸರ್ ಇಸ್ ಕಾಂಬೋಡಿಯಾ. ಎಸ್, ಇಟ್ ಇಸ್ ಎ ಕರೆಂಟ್ ಅಫೇರ್ಸ್. ಇದನ್ನು ನಾನು PIBಯಲ್ಲೂ ಕೊಟ್ಟಿದ್ದಾರೆ. ನೋಡಿಯಪ್ಪ, ಹಿಂದೂ ಪೇಪರು ಈಸ್ ನಾಟ್ ಅಥೆಂಟಿಕೇಟೆಡ್ ಪೇಪರ್. ಹಿಂದೂ ಪೇಪರ್ ಈಸ್ ಎ ಲೆಫ್ಟಿಸ್ಟ್ ಪೇಪರ್. ಎಡಪಂಥೀಯರು. ನೀವು ಪರೀಕ್ಷೆ ಬರೀತಕ್ಕಂಥದ್ದು ಗೌರ್ಮೆಂಟ್ ಇರ್ತಕ್ಕಂಥದ್ದು ಯಾವಪ್ಪ ಅಂತ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಎಕ್ಸಾಮಿನರ್ ವಿಲ್ ನೆವರ್ ಗೋ ಫಾರ್ ಹಿಂದೂ ಪೇಪರ್. ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಎಕ್ಸಾಮಿನರ್ ವಿಲ್ ನೆವರ್ ಗೋ ಫಾರ್ ಪ್ರಜಾವಾಣಿ ಪೇಪರ್, ಬಟ್ ದೇ ವಿಲ್ ಗೋ ಫಾರ್ ಗೌರ್ಮೆಂಟ್ ಪೇಪರ್ಸ್. ಸರ್, ಯಾವ ಸ್ವಾಮಿ ಗೌರ್ಮೆಂಟ್ ಪೇಪರ್ಸು? ಗೌರ್ಮೆಂಟ್ ಪೇಪರ್ಸ್ ಆರ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಆಲ್ ಇಂಡಿಯಾ ನ್ಯೂಸ್ ರೇಡಿಯೋದಲ್ಲಿ ಬರುತ್ತಲ್ಲ, ದಟ್ ಈಸ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್. ಹಂಗಂತೇಳಿ ನಾನು ಬೇರೆ ಪೇಪರ್ ಓದಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ನು ಓದಿದರೆ ಮಾತ್ರ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅನ್ನುವ ಆ ಸುಳ್ಳು ಪೊಳ್ಳು ಕಲ್ಪನೆಗಳಿಂದ ಹೊರಡೆ ಬನ್ನಿ. ಸ್ಟೇಟ್ ಬುಕ್ಸ್ ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. 1 ಅಥವಾ 2 ಬೇರೆ ಓದಿ, 3ನೇ ಬೇರೆ ಅವಶ್ಯಕತೆ ಇಲ್ಲ. 3ನೇ ಬೇರೆ ಕ್ವಶನ್ ಪೇಪರ್ ಬಿಡಿಸಿ ಆ ಥರ ಬುಕ್ಸಿಗೆ ಬನ್ನಿ. ಯಾವುದಾದ್ರೂ ಆಥರ್ಸ್ ಓದಿ, ನಾನು ಇದೇ ಆಥರ್ ಓದಿ ಅಂತ ಹೇಳ್ತಾ ಇಲ್ಲ. ಆಥರ್ಸ್ ಬುಕ್ಸ್ ಆರ್ ವೆರಿ ಮಚ್ ನೆಸೆಸರಿ. ಓಕೆ, ಎಸ್, ಇದು ಆನ್ಸರ್. ಸೊ ಈಗ ಇದನ್ನು ಏನು ಮಾಡಬೇಕಪ್ಪ ನಾವು ಅಂತಂದರೆ, ನೋಡಿ, ಫೋನ್ ಕಾಲಲ್ಲಿ ಮಾತಾಡೋಕ್ಕೆ ಯಾರಾದರೂ IAS ಪ್ರಿಪ್ರೇಷನ್, KS ಪ್ರಿಪ್ರೇಷನ್ ಮಾಡೋರಿಗೆ ಎಥಿಕ್ಸ್ ಅಂತ ಒಂದು ಪೇಪರ್ ಇದೆ GS4ಅಲ್ಲಿ. ಅಂತಹ ಒಂದು ಸಂದರ್ಭದಲ್ಲಿ ಯು ಯೂಸ್ ದಿಸ್ ಇನ್ಸಿಡೆಂಟ್. ಸಮಥಿಂಗ್ ವಿಚ್ ಈಸ್ ಲೀಗಲ್ ಬಟ್ ನಾಟ್ ಎಥಿಕಲ್, ಸಮಥಿಂಗ್ ವಿಚ್ ಈಸ್ ಎಥಿಕಲ್ ಬಟ್ ನಾಟ್ ಲೀಗಲ್ ಅನ್ನೋಂಥ ಒಂದು ಕ್ವಶನ್ ಕೇಳ್ತಾರೆ. ಅಂದರೆ ಇದು ಇಲ್ಲೀಗಲ್ ಅಲ್ಲ, ಇದು ಅಕ್ರಮ ಅಲ್ಲ, ಕಾನೂನು ಉಲ್ಲಂಘನೆ ಅಲ್ಲ, ಆದರೆ ನೈತಿಕತೆಯ ಉಲ್ಲಂಘನೆ. ನೋಡಿ, ಇದು ಯಾವುದು ಅಕ್ರಮ ಅಲ್ಲ. ಫೋನಲ್ಲಿ ಮಾತಾಡೋದು ಅಕ್ರಮ ಅಲ್ಲ, ಆದರೆ ನೈತಿಕತೆಯ ಉಲ್ಲಂಘನೆ. ಅದಕ್ಕೆ ಯಾವುದು ಅಕ್ರಮ ಅಲ್ಲವೋ ಅವೆಲ್ಲವೂ ನೈತಿಕತೆ ಅಲ್ಲ. ಅಬ್ಸರ್ವ್ ಮಾಡಿ. ಇಫ್ ಸಮಥಿಂಗ್ ವಿಚ್ ಈಸ್ ನಾಟ್ ಇಲ್ಲೀಗಲ್, ದಟ್ ಡಸಂಟ್ ಮೀನ್ ದಟ್ ಇಟ್ ಈಸ್ ಎಥಿಕಲ್. ನೋ. ಸೊ ಇದು ಅಕ್ರಮ ಅಲ್ಲ, ಆದರೆ ಅನೈತಿಕ. ಯಾಕೆ ಅಂತಂದರೆ, ಬೀಯಿಂಗ್ ಎ ಹೆಡ್ ಆಫ್ ದಿ ನೇಷನ್, ಹೌ ಯು ಆರ್ ಗೋಯಿಂಗ್ ಟು ಶೇರ್ ಯುವರ್ ಪ್ರೈವೇಟ್ ಇಂಟ್ರೆಸ್ಟ್, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ದೇಶದ ಹಿತಾಸಕ್ತಿಗೆ ಬಲಿ ಕೊಟ್ಟು ಹೇಗೆ ಮಾಡ್ತೀರಾ ಅಂತೇಳಿ ಕ್ವಶನ್ ಕೇಳುತ್ತೆ.
ಸೊ ಯುವರ್ ಪ್ರೈವೇಟ್ ಇಂಟ್ರೆಸ್ಟ್ shadows over nation's interest. That's why she removed from the post. So answer is 70. You can use this type of examples in your essay, ethics, and your speeches and anywhere else. Okay? Yeah. Next to 71. Which of the following statement relating to the scheme for promotion promotion of registration of employers and employees 2025 is correct? ಸೊ ನಮ್ಮ ಅಂಶ ಇಲ್ಲಿ ಏನಪ್ಪ ಅಂತಂದರೆ ಎಂಪ್ಲಾಯ್ಮೆಂಟ್ ಜನರೇಷನ್, ದೆನ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಫಾರ್ಮಲ್ ಆರ್ಗನೈಸೇಷನ್, ಫಾರ್ಮಲ್ ಎಂಪ್ಲಾಯ್ಮೆಂಟ್, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂತಂದರೆ ಏನು ಅಂತಂದರೆ ಔಪಚಾರಿಕ ವಲಯದಲ್ಲಿ ಅವರಿಗೆ ಸ್ಕಿಲ್ಸನ್ನು ಕಲಿಸಿಕೊಡಲಾಗುತ್ತೆ. ಅತ್ಯುತ್ತಮವಾದ ಸಂಬಳ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಾಮಾಜಿಕ ಒಂದು ಪಿಂಚಣಿ ಯೋಜನೆಗಳು, ಭದ್ರತಾ ಯೋಜನೆಗಳು ಕಂಡುಬರುತ್ತೆ. ದಟ್ಸ್ ವೈ ವಿ ವಾಂಟ್ ಫಾರ್ಮಲ್ ಸೆಕ್ಟರ್, ನಾಟ್ ಇನ್ಫಾರ್ಮಲ್ ಸೆಕ್ಟರ್. ಇಫ್ ಯು ಮೇಕ್ ಫಾರ್ಮಲ್ ಸೆಕ್ಟರ್, ವಿ ಕ್ಯಾನ್ ಅರ್ನ್ ಟ್ಯಾಕ್ಸ್ ಆಲ್ಸೋ, ಗೌರ್ಮೆಂಟ್ ಕ್ಯಾನ್ ಅರ್ನ್ ಟ್ಯಾಕ್ಸ್ ಆಲ್ಸೋ, ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಕಡಿಮೆ ಆಗುತ್ತೆ. ಸೊ ಅಂತಹ ಒಂದು ಯೋಜನೆ. ಸ್ಪ್ರೀ ಈಸ್ ಅಪ್ರೂವ್ಡ್ ಬೈ ದಿ ಎಂಪ್ಲಾಯರ್ಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಸ್. ಸ್ಪ್ರೀ ಪ್ರೊವೈಡೆಡ್ ಒನ್ ಟೈಮ್ ಅಪರ್ಚುನಿಟಿ ಫಾರ್ ಅನ್ರಿಜಿಸ್ಟರ್ಡ್, ಅಂದರೆ ನೋಂದಾಯಿತವಲ್ಲದಂತಹ ಉದ್ಯೋಗಗಳಿಗೆ ಮತ್ತು ಉದ್ಯೋಗದಾತರಿಗೆ ಇದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತೆ. ಅಂದರೆ ಔಪಚಾರಿಕ ವಲಯಕ್ಕೆ ಅವ್ರನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತೆ. ನೋಡಿ, ಪ್ರತಿ ಸರ್ಕಾರದ ಏಮು ಅನೌಪಚಾರಿಕ ವಲಯವನ್ನು ಕಡಿಮೆ ಮಾಡೋದು, ಔಪಚಾರಿಕ ವಲಯವನ್ನು ಜಾಸ್ತಿ ಮಾಡೋದು. ಯಾಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಈ ಕಾಮನ್ ಸೆನ್ಸ್ ನಿಮಗಿರಬೇಕಿದು. ದಿಸ್ ಈಸ್ ಕಾಲ್ಡ್ ಅಪ್ರೋಚ್ ಮೈಂಡ್ಸೆಟ್. ಇಫ್ ಯು ಹ್ಯಾವ್ ದಿಸ್ ಅಪ್ರೋಚ್ ಆ್ಯಂಡ್ ಮೈಂಡ್ಸೆಟ್, you will learn the thing and you will clear the exam, no doubt in that. Okay, so both answer 1 and 2. Zero effect is an initiative which one of the following ministers of the government of India? Answer is Ministry of Micro, Small, Medium Enterprises. ಇಷ್ಟೇನಾ? ಮುಂದೆ ಇದೆ ನೋಡಿ. ಏನಪ್ಪ ಇದು? ಇದ್ರ ಮೇಲೆ ಆಪ್ಷನ್ ಡಿ ಮೇಲೆ ಮತ್ತೊಂದು ಕ್ವಶನ್ನು ಇದೇ EPF ಎಕ್ಸಾಮಲ್ಲಿ ಬಂದಿದೆ. ಸರ್ ಯಾಕೆ ಸರ್ MSME ಎಷ್ಟು ಇಂಪಾರ್ಟೆಂಟ್? ಹೌದು ಸರ್, MSME ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯು ಶುಡ್ ಆಲ್ವೇಸ್ ಲುಕ್ ಇನ್ ಟು ದಿ MSME ರಿಲೇಟೆಡ್ ಇನಿಷಿಯೇಟಿವ್ಸ್. ಸೊ HYT ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, MSME ರಿಲೇಟೆಡ್ಡು ಸ್ಕೀಮ್ಸು, ಡೆಫಿನೇಷನ್ಸು, ಅದರ ರಿಲೇಟೆಡ್ ಪಾಲಿಸೀಸನ್ನು ಹೋಮ್ವರ್ಕ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ ಕಳಿಸಿ. HYT ಸ್ಟೂಡೆಂಟ್ಸ್, ಸರ್ MSME ಆಲ್ವೇಸ್ ಇಂಪಾರ್ಟೆಂಟ್. ಐ ಹ್ಯಾವ್ ಟೋಲ್ಡ್ 100 times MSME ಭಾಳ ಇಂಪಾರ್ಟೆಂಟ್. ಒಂದು ಸರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ನೋಡಿ, ಈ ಸಚಿವಾಲಯ ಬಹಳ HYT, ಇದು ನಿಮ್ಮ ದೇವಾಲಯ. ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಆ್ಯಂಡ್ MSME ಇದು ಎಕ್ಸಾಮ್ಸಿಗೆ ಬಂದಿದೆ. ಇದೇ EPF ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮೇಲೆ. ಮುಂದೆ ತೋರಿಸ್ತೀನಿ, ಯು ಜಸ್ಟ್ ಅಬ್ಸರ್ವ್ ಇಯರ್. ಓಕೆ, ಇದು EPFಗೆ ಸಂಬಂಧಪಟ್ಟಿದ್ದು, ಟೆಕ್ನಿಕಲ್ಲು ನಮಗೆ ಬೇಡ. ಸೊ ನಮ್ಮ HYT ಬಂತು ಏಷ್ಯನ್ ಬಂತು. ಏಷ್ಯನ್ ಈಸ್ ವೆರಿ 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 ಇಂಪಾರ್ಟೆಂಟ್. The Union Cabinet had approved a new framework on currency swap agreement with which of regional bank for the period of 24 to 27? Answer is Asian. ಮುಗೀತು ಆನ್ಸರ್ಸ್. ಬನ್ನಿ ಈಗ ಅಪ್ರೋಚನ್ನು ತಿಳ್ಕೊಳ್ಳೋಣ. ಓದುವ ಕ್ರಮ ಏನಿದು? ಓದುವ ಕ್ರಮ ಅಂದರೆ ಇದು HYT ಕ್ಲಾಸಲ್ಲಿ ಇದನ್ನು ನಾನು ಪ್ರತಿ ಬಾರಿ ಹೇಳ್ತೀನಿ. ಓದುವ ಕ್ರಮ ಹೇಗಪ್ಪ ಅಂದರೆ, ಏಷ್ಯನ್ ಇದು HYT. ಏಷ್ಯನ್ನಲ್ಲಿ ವಿ ಆರ್ ನಾಟ್ ಎ ಮೆಂಬರ್, ಇಂಡಿಯಾ ಈಸ್ ನಾಟ್ ಎ ಮೆಂಬರ್, ಬಟ್ ಎಕ್ಸಾಮ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್. ಸೊ ನಮಗೆ ಏಷ್ಯಾನು ಮತ್ತು ಸೌತ್ ಏಷ್ಯನ್ ನಡುವೆ ಒಂದು ಸಂಪರ್ಕ ಕೊಂಡಿ ಕಂಡು ಬರ್ತಕ್ಕಂಥದ್ದು ಬಿಮ್ಸ್ಟೆಕ್. ದ್ಯಾಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸ್ವಾಮಿ ಮೊನ್ನೆ KSET ಎಕ್ಸಾಮ್ಸಲ್ಲಿ ಆಫ್ರಿಕನ್ ಯೂನಿಯನ್ ಕೇಳಿದ್ರು. ಆಫ್ರಿಕನ್ ಯೂನಿಯನ್ ಬಗ್ಗೆ 2015-16ರಲ್ಲಿ ಕ್ವಶನ್ಸ್ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಐ ಹ್ಯಾವ್ ಟೋಲ್ಡ್ ಯು, ಇಂಡಿಯಾದಲ್ಲಿ ನಾರ್ತ್ ಈಸ್ಟ್ ಹೇಗೆ ಪ್ರಿಯಾರಿಟಿನೋ ಅದೇ ರೀತಿಯಾಗಿ ವರ್ಲ್ಡಲ್ಲಿ ಆಫ್ರಿಕಾ ಇಸ್ ಎ ಪ್ರಿಯಾರಿಟಿ ಫಾರ್ UPSC. ಸಾರ್ಕ್, ಎಸ್ ಒಂದರ ಓದ್ಕೊಳ್ಳಿ. ಸಾಫ್ತಾ ಒಪ್ಪಂದ ಇಂಪಾರ್ಟೆಂಟ್. ಫ್ರೀ ಟ್ರೇಡ್ ಅಗ್ರಿಮೆಂಟ್
ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಯುರೋಪಿಯನ್ ಯೂನಿಯನ್, ಎಸ್ ಆಫ್ ಕೋರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. HYT. ಸ್ವಾಮಿ ಯುರೋಪಿಯನ್ ಯೂನಿಯನ್ ಬಿಟ್ಟು ಕೇಳ್ಬೋದಲ್ಲ, ಬೇರೆ ಬೇರೆ ನೂರಾರು ಆರ್ಗನೈಸೇಷನ್ಸ್ ಇದಾವೆ. ವೈ ಈಸ್ ನಾಟ್ ಆಸ್ಕಿಂಗ್ G7? ಕೇಳಲ್ಲ ರೀ. G7 ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಅಲ್ಲ. ಅದು ಬರುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ. ಒಂದಾಯ್ತು ಸರ್. ಕರೆನ್ಸಿ ಸ್ವಾಪ್ ಅಂತಂದರೆ ಆಯಾಯ ದೇಶಗಳು ತಮ್ಮ ತಮ್ಮ ಕರೆನ್ಸಿಯಲ್ಲೇ ವ್ಯವಹಾರ ಮಾಡ್ತಕ್ಕಂಥದ್ದು. ಸೊ ನಾನು ಇಂಡಿಯಾದವನು ರುಪೀಸ್ ಕೊಡ್ತೀನಿ, ಸೊ ನೀವು ನಿಮ್ಮ ದೇಶದ ಕರೆನ್ಸಿಯನ್ನು ಕೊಡಿ. ವೈ ಶುಡ್ ವಿ ಡಿಪೆಂಡ್ ಆನ್ ಡಾಲರ್? ಇಟ್ ವಿಲ್ ಇನ್ಕ್ರೀಸ್ ದಿ ಬರ್ಡನ್ ಆನ್ ಅಸ್. ಸೊ ದಟ್ಸ್ ವೈ ವಿ ನೀಡ್ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್. ವಿ ಹ್ಯಾವ್ ದಿಸ್ ಟೈಪ್ ಆಫ್ ಅಗ್ರಿಮೆಂಟ್ ವಿತ್ ರಷ್ಯಾ. ಸೊ ನಮಗೆ ಬೈಲ್ಯಾಟ್ರಲ್ ಟ್ರೇಡನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಕರೆನ್ಸಿ ಸ್ವಾಪ್, ಇದನ್ನು ಡಿ-ಡಾಲರೈಸೇಷನ್ ಅಂತಾರೆ. ಅಂದರೆ ಡಾಲರ್ ಮೇಲೆ ಡಿಪೆಂಡ್ ಬೇಡ. ಈಗ $1 $90 ಆಗಿದೆ. ನಾನೇನಾದರೂ ಪ್ರೈಮ್ ಮಿನಿಸ್ಟರ್ ಆದರೆ $90 $1 ಮಾಡ್ತೀನಿ. ಈ ಥರ ಕನಸಿರಬೇಕು. ನಮ್ಮ ಕನಸುಗಳನ್ನು ಕೇಳಿದಾಗ ಒಂದು ಕೇಳಿದವರಿಗೆ ಭಯ ಬರಬೇಕು, ಇಲ್ಲ ನಗು ಬರಬೇಕು. ಭಯವೂ ಇಲ್ಲ, ನಗುವೂ ಇಲ್ಲ ಅಂತಂದರೆ ನಿಮ್ಮ ಕನಸಿಗೆ ಧಮ್ ಇಲ್ಲ ಅಂತ ಅರ್ಥ. ಹೌದಾದರೆ ಹೌದನ್ನಿ, ಇಲ್ಲ ಆದರೆ ಇಲ್ಲವೆನ್ನಿ. ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಕನಸನ್ನು ಕಾಣಲು ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. ಓಕೆ, ಫೈನ್. ನೆಕ್ಸ್ಟ್ ಇದು ಬೇಡ. ನಮ್ಮ ಬಾಸ್ ಬಂದರು ನೋಡಿ, ನಮ್ಮ HYT ಬಂತ. ದಿ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಇಸ್ ಬೇಸ್ಡ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್? ಸ್ವಾಮಿ MSME ಹೇಳ್ತಾನೆ, ಮೇಲೆ ಬಂತು ಕೆಳಗೆ ಬಂತು. ಯಾಕೆ 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 ಅಂದರೆ ಈ MSMEಗಳು HYT ಬಿಕಾಸ್ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ದಿ ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಟೈರ್ ಟು ಸಿಟಿಯಲ್ಲಿ ಹೂ ಕಂಡುಬರುತ್ತೆ. MSMEs plays a vital role in generating employment, generating a revenue, creating a new employment opportunities and decentralized approach. That's very important. So annual turnover and investment in plant and machinery equipment. ಸ್ವಾಮಿ ಇದು ನೋಡಿ, 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ದರೆ ಮೈಕ್ರೋ, 10 ಕೋಟಿ ಇದ್ದರೆ ಸ್ಮಾಲು, ಮೀಡಿಯಮ್ ಇದ್ದರೆ 125 crore, ಟರ್ನ್ ಓವರ್ 10 ಕೋಟಿ, 25 ಕೋಟಿ, 500 ಕೋಟಿ. ಮೊನ್ನೆ ಏಪ್ರಿಲ್ 1, 2025, ನೀವು ಬೇಕಾದ್ರೆ ಮಾರ್ಚ್ ಮ್ಯಾಗ್ಝಿನಲ್ಲಿ ನಾನು ಹೇಳಿರ್ತೀನಿ. ಓಕೆ, ಎಕ್ಸಾಮ್ಸ್ ಇಂಪಾರ್ಟೆಂಟು, ಇದು HYT ಅಂತ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಓಕೆ, ಚೆಕ್ ಮಾಡಿ. ಸೊ ಈಗ ಹೇಳ್ತಾ ಇದ್ದೀನಿ, MSME ರಿಲೇಟೆಡ್ ಆಲ್ವೇಸ್ ಇಂಪಾರ್ಟೆಂಟ್. ಆನ್ಸರ್ 1 and 3. ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ 2025 ಪಬ್ಲಿಷ್ಡ್ ಬೈ ನೀತಿ ಆಯೋಗ್ ಪ್ರೊವೈಡ್ಸ್ ಎ ಕಾಂಪ್ರಹೆನ್ಸಿವ್ ಅಸೆಸ್ಮೆಂಟ್ ಆಫ್ ಫಿಸ್ಕಲ್ ಹೆಲ್ತ್ ಆಫ್ 18 ಮೇಜರ್ ಸ್ಟೇಟ್ಸ್ ಬೇಸ್ಡ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಕೀ ಸಬ್ ಇಂಡಿಸಸ್? ನೋಡಿ, ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಯಾರು? ನೀತಿ ಆಯೋಗದಲ್ಲಿ. ಫಸ್ಟ್ ಆಫ್ ಆಲ್, ಹಣ ಅಂದರೆ ಹೆಣ ಕೂಡ ಬಾಯ್ತಿರುತ್ತೆ. ಸೊ ಹಣದ ರಿಲೇಟೆಡ್ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಬೇಕಪ್ಪ ಸ್ವಾಮಿ. ನೀತಿ ಆಯೋಗ ಇಂಡೆಕ್ಸ್ ಒಂದು 100 ಬಾರಿ ಹೇಳಿದ್ದೀನಿ ಇದನ್ನು ಕೂಡ. ನೀತಿ ಆಯೋಗ ಹೊರಡಿಸುವಂತಹ ಸೂಚ್ಯಾಂಕಗಳು, ವರದಿಗಳು ಇಂಪಾರ್ಟೆಂಟು. ಯಾರೋ ಒಂದು ಪ್ರೈವೇಟ್ ಕಂಪನಿ ವರದಿಗಳನ್ನ ರಿಲೀಸ್ ಮಾಡುತ್ತೀರಿ, ಅವೆಲ್ಲ ನೀವು ಓದಬಾರ್ದು. ಒಂದು ತಿಂಗಳಲ್ಲಿ 4-5 ವರದಿಗಳು ರಿಲೀಸ್ ಆಗ್ತವೆ. ಬರೀ 3 ವರದಿ ರಿಲೀಸ್ ಆದ್ರೂ 12-36 ವರದಿ ಬರ್ತವೆ. ಇಸ್ ಇಟ್ ಪಾಸಿಬಲ್ ಟು ರೀಡ್ 36 ರಿಪೋರ್ಟ್ಸ್? ಟೆಲ್ ಮಿ ವೆರಿ ಆನೆಸ್ಟ್ಲಿ, ನೋ. ಸೊ ಅದಕ್ಕೆ ಇಂತಹ ಅಂಶಗಳನ್ನು ನಾವು ತಿಳ್ಕೊಂಡಾಗ, ಅಂದರೆ ಯಾವ ವರದಿಯನ್ನು ಓದಬೇಕು, ಸೊ ಈ ನಿಟ್ಟಿನಲ್ಲಿ ಯಾವ ವರದಿಯನ್ನು ಓದಬೇಕು, ಯಾವ ವರದಿಯನ್ನು ಓದಬಾರ್ದು ಅನ್ನೋದ್ರ ಮೇಲೆ ನಾವು ವಿ ಆರ್ ಬ್ರಿಂಗಿಂಗ್ ಎ ಕ್ವಶನ್ ಪೇಪರ್ಸ್, ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್ ಆ್ಯಂಡ್ ಹೈ ಯೀಲ್ಡಿಂಗ್ ರಿಪೋರ್ಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ದಟ್ಸ್ ಆಲ್. ನೀತಿ ಆಯೋಗ ಇಸ್ ಎ ಇನ್ಸ್ಟಿಟ್ಯೂಷನ್, ಈಸ್ ಎ ಹೈ ಯೀಲ್ಡಿಂಗ್ ಇನ್ಸ್ಟಿಟ್ಯೂಷನ್.
ಅದು ನಮಗೆ ಅಂಕಗಳನ್ನು ತರ್ತಕ್ಕಂಥ ಇನ್ಸ್ಟಿಟ್ಯೂಷನ್. ಎಸ್, ಆನ್ಸರ್ ಈಸ್ 1 2 3 4 5. ಎಸ್, ನಾನು ಇಲ್ಲಿಗೆ ಬಿಡಲ್ಲ, ಇದನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು. ಈ ಫಿಸ್ಕಲ್ ಹೆಲ್ತ್ ಇಂಡೆಕ್ಸಲ್ಲಿ ಹೈಯೆಸ್ಟ್ ಬಂದಿರೋದು ಯಾವುದಪ್ಪ? ಒಡಿಶಾ, ಆಮೇಲೆ ಛತ್ತೀಸ್ಗಢ, ಆಮೇಲೆ ಗೋವಾ. ಕ್ವಶನ್ ಈ ಥರ ಬರುತ್ತೆ. ಒಡಿಶಾಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾನೆ. ಔಟ್ ಆಫ್ 100 ಹೌ ಮಚ್ ಮಾರ್ಕ್ಸ್ ವೆಂಟ್ ಟು ದಿ ಒಡಿಶಾ? ಎಕ್ಸಾಮ್ಸಿಗೆ ಕೇಳ್ತಾನೆ. ಸೊ ಈಗ ಕಾಮೆಂಟಲ್ಲಿ ಮಾಡಿ, ನೀತಿ ಆಯೋಗ ರಿಲೀಸ್ ಮಾಡ್ತಕ್ಕಂತಹ ಇತರೆ ವರದಿಗಳು ಯಾವುವು? ಓಕೆ, ಯಾ. ಸೊ ಈಗ ಓದುವ ಕ್ರಮ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇದನ್ನು ಗೈಡೆನ್ಸ್ ಅಂತಾರೆ. ಬಹುಶಃ ಕರ್ನಾಟಕದಲ್ಲಿ ಬೇಬಿ ಗೈಡ್ ಮಾಡ್ಬೋದು ಬೇರೆ ಸಹ. ಸೊ ನಮ್ಮದು ಪ್ಯೂರ್ಲಿ ಬೇಸ್ಡ್ ಆನ್ ಗೈಡೆನ್ಸ್ ಪ್ರೋಗ್ರಾಮ್. ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಓಕೆ, ಯಾ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಮುದ್ರಾ, ಎಂಪ್ಲಾಯ್ಮೆಂಟ್ ಜನರೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್, ಎಂಟರ್ಪ್ರಿನರ್ಶಿಪ್, ಶಿಶು ಕಿಶೋರ್ ತರುಣ್ ಅಂತ ಬರುತ್ತೆ. ಮುದ್ರಾ ಇಸ್ ಆಲ್ವೇಸ್ HYT. ಮುದ್ರಾ ಇಸ್ ಆಲ್ವೇಸ್ HYT. ದಿ ಅವರೇಜ್ ಟಿಕೆಟ್ ಸೈಜ್ ಆಫ್ ಲೋನ್ ಡಿಸ್ಬರ್ಸ್ಡ್ ಹ್ಯಾಸ್ ಮೋರ್ ದ್ಯಾನ್ ಡಬಲ್ಡ್ ಬಿಟ್ವೀನ್ ದಿ ಫೈನಾನ್ಷಿಯಲ್ 2016 to 2025. ಡಬಲ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಟ್ ಡಬಲ್ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಸಿನ್ಸ್ ಇಟ್ಸ್ ಲಾಂಚ್ ಇನ್ 2015, ಮಹಾರಾಷ್ಟ್ರ ಇಸ್ ರೆಕಾರ್ಡೆಡ್ ಹೈಯೆಸ್ಟ್ ಡಿಸ್ಪರ್ಸಲ್ ಅಮಂಗ್ ದಿ ಸ್ಟೇಟ್. ನೋ, ಇಟ್ ಈಸ್ ತಮಿಳ್ನಾಡು. ಸೊ ಇಲ್ಲಿ ಮುದ್ರಾ ಅಂತಕ್ಕಂಥದ್ದು HYT, ಯಾವುದು ಹೈಯೆಸ್ಟು ಯಾವುದು ಲೋಯೆಸ್ಟ್ ಅಂತಕ್ಕಂಥದ್ದು ಕರೆಂಟ್ ಅಫೇರ್ಸ್. ಸೊ ಆದ್ದರಿಂದ ಸ್ಟ್ಯಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸನ್ನು ಯಾರು ಓದ್ತಾರೋ ಅವನ ಬುದ್ಧಿವಂತ. ಬರೀ ಕರೆಂಟ್ ಅಫೇರ್ಸ್ ನೋಡಿ, ಇದು ಕರೆಂಟ್ ಅಫೇರ್ಸು. ನೀವೆಲ್ಲಿ ಓದಿದ್ದೀರಾ ಹೇಳಿ? ಯಾವ ಮ್ಯಾಗ್ಝಿನಲ್ಲಿ ಓದಿದ್ದೀರಾ? ಯಾವ ಪೇಪರಲ್ಲಿ ಓದಿದ್ದೀರಾ ಹೇಳಿ, ತೋರಿಸಿ. ಎಕ್ಸಾಮ್ ಆದಮೇಲೆ ಹೇಳೋದು ಈಸಿ ಸ್ವಾಮಿ. ಈ ಪೇಪರಲ್ಲಿ ಬಂದಿತ್ತು, ಈ ಮ್ಯಾಗ್ಝಿನಲ್ಲಿ ಬಂದಿತ್ತು ಅನ್ನೋದು ಎಕ್ಸಾಮ್ ಆದಮೇಲೆ ಹೇಳೋದು ಈಸಿ ಭಾಳ. ಓಕೆ, ಆದರೆ ಎಕ್ಸಾಮ್ಗಿಂತ ಮುಂಚೆ ಹೇಳ್ಬೇಕಲ್ವಾ? ಸೊ ಅದಕ್ಕೆ ನೀವು ನೆಕ್ಸ್ಟ್ ಟೈಮು ಮುದ್ರಾ ಬಂದರೆ ಇದು ನಿಮ್ಮ ಹಾಟ್ ಆ್ಯಂಡ್ ಫೇವ್ರೆಟ್ ಟಾಪಿಕ್ ಆಗಿರಬೇಕು. ಮುದ್ರಾ ಯೋಜನೆ ನಮ್ಮ ಎಕ್ಸಾಮ್ಸ್ಗೆ ಮುದ್ದಾದ ಯೋಜನೆ. ಓಕೆ, ನೆಕ್ಸ್ಟು 96. ನಾನು ಆಲ್ರೆಡಿ ಮೇಲೆ ಹೇಳಿದ್ದೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸ್ಕೀಮ್ಸ್ ಬಂದಿದೆ ನೋಡಿಯಪ್ಪ ಸ್ವಾಮಿ. ನೀವು ಕಣ್ಣಿಗೆ ಕಂಡಿದ್ದು ಕಿವಿಗೆ ಕೇಳಿದಂತಹ ಯೋಜನೆಗಳನ್ನು ಓದಿದರೆ ಇಲ್ಲೇ ಧಾರವಾಡ, ಬೆಂಗಳೂರು, ಚೆನ್ನೈ, ಹೈದರಾಬಾದಲ್ಲೇ ರೌಂಡ್ ಹೊಡಿತಾ ಇರ್ತೀರಿ. ನೋ, ದಟ್ಸ್ ನಾಟ್ ಫೇರ್. Nishita is an integrated teacher training program that has been extended to cover teachers at all stages of school education. ಅಂದರೆ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ನನ್ನ ಪ್ರಕಾರ ಈ ಟೀಚರ್ ಟ್ರೈನಿಂಗ್ ಕೊಡೋ ಬದಲು ಒಂದಿಷ್ಟು ಬರ್ಡನ್ ಕಡಿಮೆ ಮಾಡೋಕ್ಕೆ ಏನಪ್ಪ ಅಂತಂದರೆ ಇದು ಮಾಡ್ತಾಯಿದ್ದಾರೆ, ಸಮೀಕ್ಷೆಗಳಿಗೆ ಹಾಕ್ತಾರೆ. ಆ ಸಮೀಕ್ಷೆಗಳಿಗೆ ಹಾಕೋದನ್ನು ಕಡಿಮೆ ಮಾಡಿದರೆ ಆಟೋಮೆಟಿಕಲಿ ದಿ ಕ್ವಾಲಿಟಿ ಆ್ಯಂಡ್ ಅವರ ಎಜುಕೇಷನ್ ಸಿಸ್ಟಮ್ ಪ್ರೋಗ್ರೆಸ್ ಎರಡೂ ತುಂಬ ಚೆನ್ನಾಗಾಗುತ್ತೆ. ಅಫ್ಕೋರ್ಸ್ ಇಟ್ಸ್ ಎ ಗುಡ್ ಸ್ಕೀಮ್. ಇರಲಿ, ಅದೇನೇ ಇರಲಿ. PM ಪೋಷಣ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಕವರ್ಸ್ ಓನ್ಲಿ ಅಂತಕ್ಕಂಥ ಸಂದರ್ಭದಲ್ಲಿ 90% ರಾಂಗ್ ಇರುತ್ತೆ. ಓನ್ಲಿ ದೋಸ್ ಸ್ಕೂಲ್ ಚಿಲ್ಡ್ರನ್ ಹೂ ಆರ್ ಸ್ಟಡಿಂಗ್ ಕ್ಲಾಸ್ 1 to 6th. ನೋ, ಕ್ಲಾಸ್ 1 to 8, ಈವನ್ ಅಂಗನವಾಡಿ, ಗೌರ್ಮೆಂಟ್ ಏಡೆಡ್ ಸ್ಕೂಲ್ಸ್, ಅಂಗನವಾಡಿ ಶಾಲೆಗಳನ್ನು ಸಹ ಈ ಒಂದು ಆಹಾರವನ್ನು ಕೊಡ್ತಕ್ಕಂಥ ಪೋಷಣ್ ಅಂದರೆ ಅಪೌಷ್ಟಿಕಾಂಶವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ದಿಸ್ PM ಪೋಷಣ್ ಸ್ಕೀಮ್ ಏನಿದೆ ನ್ಯೂಸಲ್ಲಿರ್ತಕ್ಕಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ಏನಿದು ಓದುವ ಕ್ರಮ ಅಂತಂದರೆ, ಇದು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಸ್ಕೀಮ್ಸನ್ನು ಓದಿ. ಐ ಹ್ಯಾವ್ ಟೋಲ್ಡ್ ಯು, ಎಜುಕೇಷನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, ಡ್ರಿಂಕಿಂಗ್ ವಾಟರ್, ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ವುಮೆನ್ ಡೆವಲಪ್ಮೆಂಟ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದಿಲ್ಲ ಅಂತಂದರೆ, ಇವುಗಳಿಲ್ಲ ಅಂದಂಗೆ ಸ್ಕೀಮ್ಸಲ್ಲಿ ನೀವು ಹೋಗಿ ಆಫೀಸರ್ ಆಗೋದು ಏನು ಮಾಡೋದು, ಕಡದು ಕಟ್ಟೋಕ್ಕದು ಈ ಒಂದು ಸೆಕ್ಟರ್ನೇ ಡೆವಲಪ್ಮೆಂಟ್ ಮಾಡೋಕ್ಕೆ. ದಟ್ಸ್ ವೈ ಯು ಆರ್ ಗೋಯಿಂಗ್ ಟು ಬಿ ರಿಕ್ರೂಟೆಡ್ ಬೈ ದಿ ಗೌರ್ಮೆಂಟ್ ಟು ಡೆವಲಪ್ ದೀಸ್ ಸೆಕ್ಟರ್ಸ್. ಓಕೆ, ಸೊ ನೆಕ್ಸ್ಟು ಕ್ವಶನ್ನು ಬಯೋ ಎಕಾನಮಿ ಬಗ್ಗೆ ಇದೆ.
So we will take up in the next video. Maybe this video is available only for HYT student. Next ಒಂದು 97 ಕ್ವಶನ್ ಒಂದು 20-30 ಕ್ವಶನ್ ಅವೈಲಬಲ್ ಫಾರ್ HYT ಸ್ಟೂಡೆಂಟ್ಸ್. ಓಕೆ ಫೈನ್. ನಾವು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.